ನಮಸ್ಕಾರ. ರಿಪಬ್ಲಿಕ್ ಕನ್ನಡದ ವಿಶೇಷ ಡಿಜಿಟಲ್ ಲೈವ್ಗೆ ಸ್ವಾಗತ. ನಾನು ರಂಜಿತ್ ಶಿರಿಯಾರ್. ಆಗಸ್ಟ್ 24ನೇ ತಾರೀಕಿನಿಂದ ಕೇಂದ್ರ ಸರ್ಕಾರ ಒಂದು ರೂಲ್ಸನ್ನು ಜಾರಿಗೆ ತಂದಿದೆ. ಅದರ ಪ್ರಕಾರ ಇಲ್ಲಿವರೆಗೂ ನಿಮ್ಮ ಹೆಸರಿನಲ್ಲಿ ಎಷ್ಟು ಸಿಮ್ ಕಾರ್ಡ್ಗಳಿದ್ವು, ಯಾವುದೇ ನೆಟ್ವರ್ಕ್ನ ಸಿಮ್ ಆಗಲಿ, ಯಾವುದೇ ಟೆಲಿಕಾಂ ಕಂಪನಿಯ ಸಿಮ್ ಆದರೂ ಕೂಡ ನಿಮ್ಮ ಹತ್ರ ನಿಮ್ಮ ಹೆಸರಿನಲ್ಲಿ ರಿಜಿಸ್ಟರ್ ಆಗಿರುವಂಥ ಸಿಮ್ಗಳು ಎಷ್ಟು ಅನ್ನೋದನ್ನು ಒಂದು ಸಲ ಪರಿಶೀಲನೆ ಮಾಡ್ಕೊಳ್ಳಿ. ಒಂದು ವೇಳೆ 9 ಸಿಮ್ಗಿಂತ ಹೆಚ್ಚಿನ ಸಿಮ್ಗಳು ನಿಮ್ಮ ಹೆಸರಿನಲ್ಲಿ ರಿಜಿಸ್ಟರ್ ಆದರೆ ಇನ್ನು ಮುಂದೆ ನಿಮಗೆ ಸಿಮ್ ತೆಗೆದುಕೊಳ್ಳಿಕ್ಕೆ ಆಗೋದೇ ಇಲ್ಲ. ಮುಂದೆ ನಿಮ್ಮ ಹೆಸರಲ್ಲಿ ಸಿಮ್ ರಿಜಿಸ್ಟ್ರೇಷನ್ ಆಗೋದೇ ಇಲ್ಲ. ಇದೊಂದು ತೀರ್ಮಾನವನ್ನು ಈಗ ಕೇಂದ್ರ ಸರ್ಕಾರ ಜಾರಿಗೆ ತಂದಿದೆ. ಯಾಕೆ ಇಂಥದ್ದೊಂದು ತೀರ್ಮಾನ ಅಂತ ಕೇಳಿದರೆ ನಾನು ಮುಂದೆ ಕೇಳ್ತೀನಿ ಅದನ್ನು ಯಾಕೆ ಅನ್ನೋದನ್ನು. ಆದರೆ ಆರಂಭದಲ್ಲಿ ಇದು ಏನು ಎತ್ತ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳುವ. ನಿಮ್ಮ ಹತ್ರ ಯಾವುದೋ ಒಂದು 2-3 ನೆಟ್ವರ್ಕ್ ಅಥವಾ ದೂರ ಸಂಪರ್ಕದ ಸಿಮ್ಗಳು ನಿಮ್ಮ ಹತ್ರ ಒಂದು 2-3 ನೆಟ್ವರ್ಕ್ನ ಸಿಮ್ಗಳಿರ್ತವೆ. ಎಲ್ಲ ಒಟ್ಟು ಸೇರಿ 9 ಸಿಮ್ ಆಗುತ್ತೆ. ಒಂದು ಕಂಪನಿದು 4, ಮತ್ತೊಂದು ಕಂಪನಿದು 5 ಸಿಮ್ ಅಂತ ಅಂದ್ಕೊಳ್ಳಿ. ಅದೇ ಸಿಮ್ ಇರಬೇಕು ನಿಮ್ಮದು. ಅದ್ರ ಹೊರತಾಗಿ ಮತ್ತೆ ನಿಮಗೆ ಹೊಸ ರಿಜಿಸ್ಟ್ರೇಷನ್ ಅಂತೂ ಆಗೋದಿಲ್ಲ. ನೀವೇನಾದರೂ ಹೊಸ ರಿಜಿಸ್ಟ್ರೇಷನ್ ಮಾಡೋದಕ್ಕೆ ಹೊರಟ್ರೆ ನಿಮಗದು ಮಾನಿಟ್ರ್ ಆಗುತ್ತೆ, ನೀವು ಈ ವ್ಯಾಪ್ತಿಯ ಮಿತಿಯನ್ನು ಕ್ರಾಸ್ ಮಾಡಿದ್ದೀರಿ ಅಂಥೇಳಿ. ಆಗಸ್ಟ್ 24ರಿಂದ ಇಂಥದ್ದೊಂದು ನಿಯಮವನ್ನು ಕೇಂದ್ರ ಸರ್ಕಾರ ಜಾರಿಗೆ ತಂದಿದೆ. ಈಶಾನ್ಯ ರಾಜ್ಯಗಳಲ್ಲಿ ಇನ್ನೂ ಕಡಿಮೆ, ಜಮ್ಮು ಕಾಶ್ಮೀರ, ಅಸ್ಸಾಂ ಇಂಥ ರಾಜ್ಯಗಳಲ್ಲಿ ಕೇವಲ ಆ ಮಿತಿ ಇದೆಯಲ್ಲ, ಗರಿಷ್ಠ ಮಿತಿ 6 ಮಾತ್ರ. ನಿಮ್ಮ ಹತ್ರ 6 ಸಿಮ್ ಇದ್ದು ಅದು ರಿಜಿಸ್ಟ್ರೇಷನ್ ಆಗಿದೆ ಅಂತ ಆದರೆ ನಿಮಗೆ ಮತ್ತೆ ಸಿಮ್ ತೆಗೆದುಕೊಳ್ಳಿಕ್ಕೆ ಆಗೋದೇ ಇಲ್ಲ. ಹಣಕಾಸಿನ ವ್ಯವಹಾರಗಳಲ್ಲಿ ಸೈಬರ್ ಅಪರಾಧಗಳು ನಡೀತಾ ಇದ್ದಾವೆ. ಅದ್ರ ಜೊತೆಗೆ ಇತ್ತೀಚೆಗೆ ನಡೀತಾ ಇರುವಂಥ ಸೈಬರ್ ಕ್ರೈಮ್ ಇಂಥದ್ದನ್ನೆಲ್ಲವನ್ನು ಕೂಡ ಅವಾಯ್ಡ್ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ, ಇಂಥದ್ದೆಲ್ಲವನ್ನು ಕೂಡ ಕಂಟ್ರೋಲ್ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಕೇಂದ್ರ ಸರ್ಕಾರ ಈ ರೀತಿಯ ನಿಯಮವನ್ನು ಜಾರಿಗೆ ತಂದಿದೆ. 9 ಸಿಮ್ ನಿಮಗೆ ಇರೋದು ಮಾತ್ರ. ನೀವು ಆಯ್ತಪ್ಪ, ಇಲ್ಲಿವರೆಗೂ ನೀವು ಒಂದು 2-3 ಸಿಮ್ ಯೂಸ್ ಮಾಡಿದ್ದೀರಿ, ಆದರೆ ಈಗ ಅದು ನೀವು ಅದನ್ನು ಚಾಲ್ತಿಯಲ್ಲಿ ಇಟ್ಕೊಂಡಿಲ್ಲ, ನೀವು ಅದನ್ನು ಬಿಟ್ಟುಬಿಟ್ಟಿದ್ದೀರಿ, ಅಥವಾ ಅದನ್ನು ನೀವು ಆ ಸಿಮ್ಗೆ ರೀಚಾರ್ಜ್ ಮಾಡಿಲ್ವೋ, ಇನ್ನೊಂದೋ ನೀವು ಆ ಸಿಮ್ನ ಯೂಸ್ ಮಾಡ್ತಿಲ್ಲ, ಬಳಕೆದಾರರಲ್ಲದೇ ಇದ್ದರೂ ಕೂಡ ಆ ಸಿಮ್ಮನ್ನು ನೀವು ಡಿಆಕ್ಟಿವೇಟ್ ಮಾಡಿಲ್ಲ ಅಂತ ಹೇಳಿದ್ರೆ ನಿಮ್ಮ ಈ ನಂಬರ್ಸ್ 9 ಏನಿದೆಯಲ್ಲ, ಗಡಿವರೆಗೂ ಗರಿಷ್ಠ ನಂಬರ್ ಏನು ನೀವು ಸಿಮ್ ಪರ್ಚೇಸ್ ಮಾಡ್ಬೋದಲ್ಲ, ಅದಕ್ಕೆ ಕೌಂಟ್ ಆಗುತ್ತೆ. ಹಾಗಾಗಿ ಈ ಕೂಡಲೇ ನೀವೇನಾದರೂ ನಿಮ್ಮ ಹಳೆ ಸಿಮ್ ಕಾರ್ಡ್ಗಳೇನಾದರೂ ಇದ್ದರೆ ಅದನ್ನು ಡಿಆಕ್ಟಿವೇಟ್ ಮಾಡಿಲ್ಲ, ಅದು ನಿಮ್ಮ ಹೆಸರಲ್ಲೇ ಇದೆ ಅನ್ನೋದಾದರೆ ಈ ಕೂಡಲೇ ಆ ಸಿಮ್ಗಳನ್ನು ಡಿಆಕ್ಟಿವೇಟ್ ಮಾಡಿ. ದೇಶದ ಭದ್ರತೆ ವಿಚಾರದಿಂದ, ಹಣಕಾಸು ಸೈಬರ್ ಕ್ರೈಮ್ ತಡೆಗಟ್ಟೋ ಉದ್ದೇಶದಿಂದ ಕೇಂದ್ರ ಸರ್ಕಾರ ಇಂಥದ್ದೊಂದು ತೀರ್ಮಾನವನ್ನು ಮಾಡಿದೆ. ಇತ್ತೀಚೆಗೆ ಮೊಬೈಲ್ ಹ್ಯಾಕ್ ಆಗೋದು ಅಥವಾ ಇನ್ನೊಬ್ಬರ ಅಕೌಂಟ್ನಿಂದ ಇನ್ನೊಬ್ಬರ ಅಕೌಂಟಿಗೆ ಹಣ ಡೆಪಾಸಿಟ್ ಆಗೋದು ಅಥವಾ ಹಣಕಾಸಿನ ವ್ಯವಹಾರಗಳಲ್ಲಿ ಸೈಬರ್ ಅಪರಾಧಗಳೆಲ್ಲ ನಡೆಯೋದು, ಈ ರೀತಿಯೆಲ್ಲ ನಾವು ಸಹಜವಾಗಿ ನೋಡ್ತಾ ಇರ್ತೀವಿ. ಇದನ್ನು ತಡೆಯೋದಕ್ಕೋಸ್ಕರ ಕೇಂದ್ರ ಸರ್ಕಾರ ಇಂಥದ್ದೊಂದು ಮಹತ್ವದ ಹೆಜ್ಜೆಯನ್ನು ಇಟ್ಟಿದೆ. ಅದು ಪ್ರತಿಯೊಬ್ಬರಿಗೂ ಕೂಡ ತಮ್ಮ ಹೆಸರಿನಲ್ಲಿ ರಿಜಿಸ್ಟ್ರೇಷನ್ ಮಾಡಿಕೊಳ್ಳೋದಕ್ಕೆ ಕೇವಲ 9 ಸಿಮ್ಗಳಿಗೆ ಮಾತ್ರ ಅವಕಾಶ ಅನ್ನೋದನ್ನು ಹೇಳಿದೆ. ಈಗಿರುವಂಥ ಸಿಮ್ಗಳನ್ನು ಕೂಡ ಅದರಲ್ಲಿ ಕೌಂಟ್ ಮಾಡ್ತಾರೆ. ನಿಮಗೆ ಈ ಸಿಮ್ ಬೇಡ ಅನ್ನೋದಿದ್ರೆ ನೀವು ಆ ಸಿಮ್ಮನ್ನು ಡಿಆಕ್ಟಿವೇಟ್ ಮಾಡಬೇಕು. ಅದರ ಹೊರತಾಗಿ ನಿಮಗೆ ಬೇರೆ ಯಾವುದೇ ಅವಕಾಶಗಳಿರೋದಿಲ್ಲ. ನೀವು ನಿಮ್ಮ ಸಿಮ್ಮು ನಿಮ್ಮ ಹೆಸರಲ್ಲಿ ಇದ್ದು ಅದನ್ನು ನೀವು ಯೂಸ್ ಮಾಡದೇ ಇದ್ದರೆ ಅದು ಕೂಡ ಕೌಂಟ್ ಆಗುತ್ತೆ. ಇದನ್ನು ಯಾರು ಮಾನಿಟರ್ ಮಾಡ್ತಾರೆ ಅಂತ ಕೇಳಿದರೆ ನೋಡಿ, ಡಿಜಿಟಲ್ ಇಂಟೆಲಿಜೆನ್ಸಿ ಪ್ಲ್ಯಾಟ್ಫಾರ್ಮ್ ಅಂಥೇಳಿ, ಈ ಮೂಲಕ ನೀವು ಇವತ್ತು ಡಾಕ್ಯುಮೆಂಟ್ ಸಬ್ಮಿಷನ್ ಮಾಡಿ ಸಿಮ್ ಪಡೆಯೋಕೆ ಹೋದ್ರಿ ಅಂತ ಹೇಳಿದರೆ ಡಿಜಿಟಲ್ ಇಂಟೆಲಿಜೆನ್ಸಿ ಪ್ಲ್ಯಾಟ್ಫಾರ್ಮ್ ಇದನ್ನು ಮಾನಿಟರ್ ಮಾಡುತ್ತೆ. ನವೆಂಬರ್ 30ನೇ ತಾರೀಕಿನ ಒಳಗಡೆ ಬಹುತೇಕ ಇದು ಆಲ್ಮೋಸ್ಟ್ ಎಲ್ಲ ಕಡೆಗಳಲ್ಲೂ ಕೂಡ ಇದು ಒಂದು ವ್ಯವಸ್ಥಿತವಾಗಿ ಜಾರಿಗೆ ಬರುತ್ತೆ. ಆಗಸ್ಟ್ 24ರಿಂದ ಮಾನಿಟರ್ ಮಾಡ್ತಾ ಇದೆ. ಹಾಗಾಗಿ ನೀವು ಸ್ವಲ್ಪ ಇನ್ನು ಮುಂದೆ ಸಿಮ್ ಬೇಕು ಅಂಥೇಳಿ ಏನಾದರೂ ಒಂದು ನೆಟ್ವರ್ಕ್ ಕಂಪನಿಗೆ ಹೋದರೆ ಅಲ್ಲಿ ನಿಮಗೆ ನಿಮ್ಮ ಈ ಹಿಂದಿನ ಸಿಮ್ ನಂಬರ್ ಎಷ್ಟಿದೆ ಅನ್ನೋದನ್ನು ನೋಡ್ತಾರೆ. ನೀವು ಡಿಆಕ್ಟಿವೇಟ್ ಮಾಡದಿದ್ದರೆ ನೋ ಇಶ್ಯೂ. ಒಂದು ವೇಳೆ ಡಿಆಕ್ಟಿವೇಟ್ ಮಾಡದೇ ಇದ್ದರೆ ನಿಮಗೆ ಬಹಳ ಮುಂದೆ ಸಿಮ್ ಪರ್ಚೇಸ್ ಮಾಡೋದಕ್ಕೆ ತಾಪತ್ರೆ ಆಗುತ್ತೆ, ತೊಂದರೆ ಆಗುತ್ತೆ. ಇದು ಈ ಹೊತ್ತಿಗೆ ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವಂಥ ನಿಯಮ. ಇದರ ಪ್ರಕಾರ ಇನ್ನು ಮುಂದೆ ಈ ನೆಟ್ವರ್ಕ್ ಸಿಸ್ಟಮನ್ನು ಸ್ವಲ್ಪ ಟೈಟ್ ಮಾಡೋದಕ್ಕೆ ಅಥವಾ ಇನ್ನಷ್ಟು ಕಠಿಣ ಮಾಡೋದಕ್ಕೆ ಕೇಂದ್ರ ಸರ್ಕಾರ ಹೊರಟಿದೆ. ಆ ಕಾರಣದಿಂದಲೇ ಇದೊಂದು ತೀರ್ಮಾನ ಈಗ ಕೇಂದ್ರ ಸರ್ಕಾರ ಮೊನ್ನೆಯಿಂದ ಜಾರಿಗೆ ಬರುವಂತೆ
ಇದನ್ನು ತಂದಿರೋದು. ಈಶಾನ್ಯ ರಾಜ್ಯಗಳಲ್ಲಿ ಇನ್ನೂ ಕಡಿಮೆ. ನಮಗಾದರೂ ದಕ್ಷಿಣ ಭಾರತದಲ್ಲಾದರೂ ಹಿಂಗಿದೆ. ಈಶಾನ್ಯ ರಾಜ್ಯಗಳಲ್ಲಂತೂ ನೋಡಿ ನಿಮಗೆ 6 ಸಿಮ್ ಮಾತ್ರ. ಜಮ್ಮು ಕಾಶ್ಮೀರ ಸೆಕ್ಯೂರಿಟಿ ಪರ್ಪಸ್ಸಿಂದ ನೀವು ಅಲ್ಲಿ ಹೋದಾಗ ನಿಮಗೆ ಪೋಸ್ಟ್ ಪೇಯ್ಡ್ ಸಿಮ್ಗಳು ಸಿಗುತ್ತೆ. ಈಶಾನ್ಯ ರಾಜ್ಯ ಅಸ್ಸಾಂನಲ್ಲೂ ಕೂಡ 6 ಗರಿಷ್ಠ ಸಿಮ್ಗಳನ್ನು ಹೊಂದೋದಕ್ಕೆ ಮಾತ್ರ ಅವಕಾಶ ಇದೆ. ಕೇಂದ್ರದ ದೂರಸಂಪರ್ಕ ಇಲಾಖೆ ಇಂಥದ್ದೊಂದು ನಿಯಮವನ್ನು ಜಾರಿಗೆ ತರುವ ಮೂಲಕ ದೇಶದ ಭದ್ರತೆ ಮತ್ತು ಈ ಸೈಬರ್ ಕ್ರೈಮ್ ಅಪರಾಧಗಳನ್ನು ತಡೆಗಟ್ಟುವುದಕ್ಕೆ, ಅದ್ರ ಜೊತೆಗೆ ಹಣಕಾಸಿನ ಅಪರಾಧಗಳನ್ನು ತಡೆಯೋದಕ್ಕೆ ಕೇಂದ್ರ ಸರ್ಕಾರ ಈ ರೀತಿಯ ಒಂದು ನಿಯಮವನ್ನು ಜಾರಿಗೆ ತರುವ ಮೂಲಕ ಬಹುಶಃ ಇನ್ನು ಮುಂದೆ ಈ ರೀತಿ ಸೈಬರ್ ಕ್ರೈಮ್ ಅಪರಾಧಗಳಿಗೆ ಮೂಗ್ದಾರ ಹಾಕೋದಕ್ಕೆ ಕೇಂದ್ರ ಸರ್ಕಾರ ಈ ರೀತಿ ಒಂದು ಆಲೋಚನೆ ಮಾಡಿದೆ. ಇದಕ್ಕೆ ವ್ಯವಸ್ಥಿತವಾದಂಥ ಒಂದು ತಯಾರಿಯನ್ನು ಕೂಡ ಮಾಡಿಕೊಂಡಿದೆ. ಮುಂದಿನ ದಿನಗಳಲ್ಲಿ ನೀವು ಇದರ ಪ್ರಕಾರವೇ ನೀವು ಮುಂದಡಿ ಇಡಬೇಕಾಗತ್ತೆ, ಅಥವಾ ಇದರ ಪ್ರಕಾರವೇ ನೀವು ಸಿಮ್ಮನ್ನು ಪಡಿಬೇಕಾಗತ್ತೆ. ಅದು ಸೆಕ್ಯೂರಿಟಿ ಪರ್ಪಸ್ಸಿಂದ ಉತ್ತಮವೂ ಕೂಡ. ಬೇಕಾಬಿಟ್ಟಿಯಾಗಿ ಸಿಮ್ಮನ್ನು ಪರ್ಚೇಸ್ ಮಾಡೋದು, ಇನ್ಯಾವುದೋ ಕಾರಣಗಳಿಗೆ ಬಳಸೋದು, ಆನಂತರದನ್ನ ಡಿಯಾಕ್ಟಿವೇಟ್ ಮಾಡೋದು, ಮತ್ತೆ ಸಿಮ್ ಪರ್ಚೇಸ್ ಮಾಡೋದು, ಈ ರೀತಿಯೆಲ್ಲ ಏನು ಚಟುವಟಿಕೆಗಳು ಅಥವಾ ಅಕ್ರಮವಾಗಿ ಈ ರೀತಿಯೆಲ್ಲ ಏನು ನಡೀತಾ ಇತ್ತು, ಈ ರೀತಿ ದುರ್ಲಾಭವನ್ನು ಪಡೆದುಕೊಂಡು ದೇಶದ ಭದ್ರತೆಗೆ ಸಂಚಕಾರ ತಂದಂಥ ಘಟನೆಗಳು ಕೂಡ ನಮ್ಮ ಮುಂದೆ ಇತ್ತು. ಅದ್ರ ಜೊತೆಗೆ ಸಾಮಾಜಿಕ ವ್ಯವಸ್ಥೆಯನ್ನು ಹಾಳು ಮಾಡುವಂಥ ಘಟನೆಗಳೆಲ್ಲವೂ ಕೂಡ ನಮ್ಮ ಕಣ್ಮುಂದೆ ಏನಿದ್ವು, ಇದೆಲ್ಲದಕ್ಕೂ ಕೂಡ ಒಂದು ಕಡಿವಾಣ ಹಾಕೋದಕ್ಕೆ ಕೇಂದ್ರ ಸರ್ಕಾರ ಇಂಥದ್ದೊಂದು ದಿಟ್ಟ ನಿರ್ಧಾರವನ್ನು ದೂರಸಂಪರ್ಕ ಇಲಾಖೆ ಜಾರಿಗೆ ತಂದಿರೋದು. ಇದನ್ನು ನೆಕ್ಸ್ಟ್ ನೀವು ಸಿಮ್ ತಗೊಳ್ಳೋಕೆ ಹೋದರೆ ನಿಮ್ಮನ್ನು ಕೂಡ ಅವರು ಮಾನಿಟರ್ ಮಾಡ್ತಾರೆ. ನಿಮ್ಮ ಬಳಿ ಎಷ್ಟು ಸಿಮ್ ಆಲ್ರೆಡಿ ನಿಮ್ಮ ಹೆಸರಿನಲ್ಲಿ ರಿಜಿಸ್ಟ್ರೇಷನ್ ಆಗಿದೆ ಅನ್ನೋದು, ಇದನ್ನು ಸ್ವಲ್ಪ ನೀವು ಆಲೋಚನೆ ಮಾಡಿ ಮುಂದಿನ ಹಂತದಲ್ಲಿ ಹೆಜ್ಜೆ ಇಡಬೇಕಾಗತ್ತೆ. ಇದು ಈ ಹೊತ್ತಿನ ಡಿಜಿಟಲ್ ಎಕ್ಸ್ಪ್ಲೈನರ್. ನೀವು ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.